ಈಗ ಜನಸಾಮಾನ್ಯರಿಗೆ ಇರುವಂತ ಒಂದು ಡೌಟ್ ಇರುವಂತದ್ದು ನೇರವಾಗಿ ಕೇಳ್ತಾ ಇದ್ದೀವಿ, ಮಹಾರಾಜರನ್ನ ಯಾವ ರೀತಿಯಾಗಿ ನಾವು ಸಾಮಾನ್ಯ ಪ್ರಜೆಯಾಗಿ ಟ್ರೀಟ್ ಮಾಡಬೇಕು, ಮಹಾರಾಜ ನಮಗೆ ಸಿಗ್ತಾರೆ ಅನ್ನುವಂಥದ್ದು ನಿಮ್ಮ ಬಗ್ಗೆ ಇರುವಂತಹ ಅದು ನಿಮ್ಮ ಪಕ್ಷದಲ್ಲೇ ಅದು ಸಹಜ. ಅದಕ್ಕೆ ಪರ್ಯಾಯವಾದ ಪ್ರಶ್ನೆ, ನಿಮ್ಮನ್ನ ನೀವು ರಾಜ ಅಂತ ಕರ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ, ಜನಸೇವಕ ಅಂತ ಕರ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ? ಒಂದು ಎರಡನೇ ಅಂತ, ಅರಮನೆಯಲ್ಲಿ ಇರುವ ನಿಮಗೆ ನೆರೆಮನೆಗಳ ಸಂಕಷ್ಟ ಹೇಗೆ ಅರ್ಥ ಆಗ್ತದೆ? ಚುನಾವಣೆಯ ನಂತರ ಅದು ಗೆಲುವಿರಬಹುದು, ಸೋಲಿರಬಹುದು, ನೀವು ಹೇಗೆ ಜನಸಮುದಾಯದ ಜೊತೆಯಲ್ಲಿ ನಿರಂತರವಾದ ಸಖ್ಯವನ್ನು ಇಟ್ಕೊಳ್ಳಬಲ್ರಿ? ಈ ಪ್ರಶ್ನೆಗಳು ದಯಮಾಡಿ. ಈಗಾಗಲೇ ಒಬ್ಬ ಸಾಮಾನ್ಯ ಅಭ್ಯರ್ಥಿಯಾಗಿ ಅದು ಆಯ್ಕೆ ಆದ್ರೆ ಒಬ್ಬ ಸಾಮಾನ್ಯ MP ಹೇಗೆ ಮಾಡ್ತಾನೋ ಅದೇ ರೀತಿ ನಾವು ಕೆಲಸ ಮಾಡ್ತೀವಿ. ಅದರಲ್ಲಿ ಏನು ವ್ಯತ್ಯಾಸ ಇರಲ್ಲ. ಈ ಒಂದು ಆಧುನಿಕ ಕಾಲದಲ್ಲಿ ತಂತ್ರಜ್ಞಾನ ಮೂಲಕ ಎಲ್ಲರೂ ನಮಗೆ ಸಂಪರ್ಕದಲ್ಲಿ ಯಾವಾಗ್ಲೂ ಇರ್ತಾರೆ. ದೇ ಕ್ಯಾನ್ ರೀಚ್ ಔಟ್ ಆನ್ ಎನಿ ಪ್ಲಾಟ್ಫಾರ್ಮ್. ಅದ್ರ ಬಿಟ್ಟು ನಾನು ಹೇಳಿದ್ದೀನಾಗ್ಲೇ, ನಮ್ಗೆ ಅರಮನೆ ನಿಮ್ ಬರೋದು ಅವಶ್ಯಕತೆನೇ ಇಲ್ಲ. ನಾನೇ ಆಚೆಗೆ ಬರ್ತಾ ಇದ್ದೀನಿ. ಇವತ್ತು ಬಂದಿರೋದು ಅದೇನೆ ಒಂದು ನಿಟ್ಟಿನಲ್ಲಿ. ಯಾಕಂದ್ರೆ ಪ್ರತಾಪ್ ಸಿಂಹ ಅವರು ಅಭಿವೃದ್ಧಿಗಳು ಮಾಡಿಲ್ಲ, ಮಾಡಿರ್ತಾರೆ, ಜನಕ್ಕೊಂದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿದೆ. ಹಾಗಾಗಿ ಆ ಎಕ್ಸ್ಪೆಕ್ಟೇಷನ್ ರೀಚ್ ಆಗೋದು ಯಾವ ಅದನ್ನ ನಾವು ಮಾಡ್ಬೇಕು. ನಿರೀಕ್ಷೆ ದೊಡ್ಡದಿದ್ರೆ ಅದು ಒಳ್ಳೇದೇನೆ. ನಾನು ಅದನ್ನ ನಮ್ ಕೆಲಸ ಇಲ್ಲ, ನನ್ಗೇನ್ ದೊಡ್ಡದಿದ್ದು ಅಂತ ಅನ್ಸ್ತಾ ಇಲ್ಲ. ಯಾಕಂದ್ರೆ ನನ್ನ ಮನಸ್ಸಲ್ಲೂ ಕೂಡ ಯಾವ ರೀತಿ ನಮ್ಮ ಮೈಸೂರಿಗೆ ಮತ್ತು ಕೊಡಗು ಕ್ಷೇತ್ರಕ್ಕೆ ಇರುವ ದೃಷ್ಟಿನೂ ಕೂಡ ನಮ್ದೇ ಇದೆ. ಮತ್ತು ಕೇಂದ್ರ ಸರ್ಕಾರದಿಂದ ಎಲ್ಲಾ ರೀತಿಯ ಸಹಾಯವನ್ನು ನೀಡ್ತಾರೆ. ಮತ್ತು ನಾವೆಲ್ಲರೂ ಕೆಲಸ ಮಾಡ್ತಾ ಇರೋದು ಆ ಶ್ರೇಷ್ಠ ಒಂದು ವಿಕಸಿತ ಭಾರತ 2047ಗೋಸ್ಕರ. ಸೊ ಆ ನಿಟ್ಟಿನಲ್ಲಿ ಮೈಸೂರು ತಮ್ಮ ಸ್ಟ್ರಾಟಜಿ ಏನು ಅಂತ ನಮ್ಗೆ ಗೊತ್ತಿದೆ. ಆ ಒಂದು ನಿರೀಕ್ಷೆಯೊಂದಿಗೆ ನಾನು ಕೆಲಸ ಮಾಡ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.